ಮಾಗಡಿ ತಾಲೂಕಿನ ಊಜಿಗಲ್ಲು ಬೆಟ್ಟದಲ್ಲಿ ಸುಮಾರು 20ರಿಂದ 30 ಕುಟುಂಬಗಳು ಇಂದಿಗೂ ಕೂಡ ಕುಡಿಯುವ ನೀರು ಹಾಗೂ ಅಗತ್ಯ ಮೂಲಭೂತ ಸೌಕರ್ಯಗಳಿಲ್ಲದೆ ನರಕಯಾತನೆ ಅನುಭವಿಸುತ್ತಿದ್ದಾರೆ. ಈ ಸ್ಥಳಕ್ಕೆ ಹಲವಾರು ಅಧಿಕಾರಿಗಳು ಭೇಟಿ ನೀಡಿದರೂ ಯಾವುದೇ ರೀತಿಯ ಪ್ರಯೋಜನವಾಗುತ್ತಿಲ್ಲ. ಇಲ್ಲಿರುವ ಸಮಾಜ ಕಲ್ಯಾಣ ಇಲಾಖೆ ಅಧಿಕಾರಿಗಳಂತೂ ಇತ್ತ ತಿರುಗಿ ನೋಡುತ್ತಿಲ್ಲ. ಇಲ್ಲಿನ ಜನ ಇವತ್ತಿಗೂ ಕೂಡ ಕುಡಿಯುವ ನೀರಿಲ್ಲದೆ ಅಲೆಯುತ್ತಿದ್ದಾರೆ. ಹಳ್ಳ ಕೊಳ್ಳದ ನೀರನ್ನು ಕುಡಿದು ಬದುಕುತ್ತಿದ್ದಾರೆ. ಇದರಿಂದ ಇವರಲ್ಲಿ ಅನೇಕ ರೀತಿಯಾದ ಕಾಯಿಲೆಗಳು ಉಲ್ಬಣವಾಗುತ್ತಿದೆ. ಈ ಬಗ್ಗೆ ಜಿಲ್ಲಾಡಳಿತ ಕೂಡಲೇ ಕ್ರಮ ವಹಿಸಬೇಕೆಂದು ಆದಿವಾಸಿ ಮುಖಂಡರು ಒತ್ತಾಯಿಸುತ್ತಾರೆ. ಈ ಹಿಂದೆ ಕರ್ನಾಟಕ ರಾಜ್ಯ ಪರಿಶಿಷ್ಟ ವರ್ಗಗಳ ಕಲ್ಯಾಣ ಇಲಾಖೆ ನಿರ್ದೇಶಕರಾಗಿದ್ದ ಕಾಂತರಾಜು ಅವರು ಈ ಸ್ಥಳಕ್ಕೆ ಖುದ್ದಾಗಿ ಭೇಟಿ ನೀಡಿ ಸ್ಥಳದಲ್ಲೇ ಅವರಿಗೆ 1 ಕೋಟಿ ರು ಅನುದಾನವನ್ನು ಕುಡಿಯುವ ನೀರು ಹಾಗೂ ಅಗತ್ಯ ಮೂಲಭೂತ ಸೌಕರ್ಯಗಳನ್ನು ಒದಗಿಸಿಕೊಡುವಂತೆ ಬಿಡುಗಡೆ ಮಾಡಿದ್ದರು. ಈ ಅನುದಾನವು ಜಿಲ್ಲಾಡಳಿತದ ಕಚೇರಿಗೆ ಬಂದು ಸುಮಾರು 3ರಿಂದ 4 ವರ್ಷಗಳು ಕಳೆದರೂ ಇವತ್ತಿಗೂ ಕೂಡ ಈರುಳಿಗರಲ್ಲಿ ಕುಡಿಯುವ ನೀರು ಹಾಗೂ ಅಗತ್ಯ ಮೂಲಭೂತ ಸೌಕರ್ಯಗಳನ್ನು ಕಲ್ಪಿಸಿಕೊಡದಿರುವುದು ವಿಪರ್ಯಾಸ ಸಂಗತಿ. ಈ ಕೂಡಲೇ ಜಿಲ್ಲಾಡಳಿತ ಹಾಗೂ ಜಿಲ್ಲಾಧಿಕಾರಿಗಳು ಈ ಬಗ್ಗೆ ಕ್ರಮ ವಹಿಸಿ ತಮ್ಮ ಅನುದಾನದ ತೆಕ್ಕೆಯಲ್ಲಿರ್ತಕ್ಕಂಥ ಆದಿವಾಸಿಗಳ ಕುಡಿಯುವ ನೀರಿಗಿರುವ ಅನುದಾನವನ್ನು ಕೂಡಲೇ ಬಳಸಬೇಕು ಹಾಗೂ ಇಲ್ಲಿನ ತಾಲೂಕು ಅಧಿಕಾರಿಗಳ ಮೇಲೆ ಶಿಸ್ತು ಕ್ರಮ ಕೈಗೊಳ್ಳಬೇಕೆಂದು ಆದಿವಾಸಿ ಮುಖಂಡರುಗಳು ಒತ್ತಾಯಿಸುತ್ತಿದ್ದಾರೆ. ಒಂದು ರೇಷನ್ ಕೊಡಕ್ಕೆ ಮಾಡಿ ಅದಕ್ಕೂ ಕೂಡ ಅಲ್ಲಿ ಅರ್ಧ ದಾರಿಗೆ ಹೇಳ್ಬಿಟ್ಟು ಹಿಂಗೆ ಮಾಡ್ತಾರೆ. ಅವರು ಏನು ತಗೊಂಡೋಗಿ ಕೊಡ್ತೀರಾ? ಇಷ್ಟೆಲ್ಲ ಮಾಡ್ತಾರೆ. ನೀವು ತಗೊಳಂಗಿಲ್ಲ, ಅವರೇ ತಗೊಂಡ್ಬರ್ತಾರ ರೇಷನ್. ಅವರು ಅಂತಂದ್ರೆ ನಮ್ಗೆ ಇದ್ರವರು ತಂದು ಕೊಡ್ತಾರಲ್ಲ, ಕೊಡ್ತಾರಲ್ಲ ನೋಡ. ಇದ್ರಲ್ಲಿ ಬಟ್ಟೆ ತವಿಂದ ರೇಷನ್ ತವಿಂದ ಒಂದು ಊಟ ಸಾಮಾನುಗಳು ಎಲ್ಲ ತಗೊಬಂದು ನಮ್ಗೆ ಕೊಡಕ್ ಬರ್ತಾರೆ. ಅಲ್ಲಿ ಇವರು ಊಜ್ಗ ಅರ್ಧ ಜನ ಇನ್ನು ಅರ್ಧ ಜನ ಏನಂತಾರೆ ಅವ್ರು ಓಡಿಸ್ಬೇಕು, ಅವ್ರಿಗೆ ಏನ್ ಮಾಡ್ಸ್ಕೊಡ್ಬೇಕು, ಏನ್ ಇದ್ ಮಾಡ್ಬೇಕು ಅಂತ ಅಂತಾರೆ. ರೇಷನ್ ಕಾರ್ಡ್ ಎಲ್ಲ ಇದೆಯಲ್ಲ, ರೇಷನ್ ಕಾರ್ಡ್ ಇದ್ರಲ್ಲಿ ರೇಷನ್ ಎಲ್ಲ ಸಿಗುತ್ತಲ್ಲ ಅಂಗಡಿಯಲ್ಲಿ. ಅದೇ ಯಾವಾಗ ಒಂದ್ಸತಿ ಗೊತ್ತಾದ್ರೆ ಮಾತ್ರ ಮೇಡಮ್ ಅವ್ರೆ, ಯಾರು ಯಾವ್ದಾಗ ಸಮಿತಿ ಯಾರ ನಂಗೆ ನಾವ್ ಕಳಿಕ್ ಹೋದಾಗ ಚಳಕ್ಕೆ ಏನಾರ ಹೋದ್ರೆ ಮಾತ್ರ ಅಂದ್ರೆ ಬಂದ್ರಿ ಅದು ಇಲ್ಲ ಇಲ್ಲ ಅಂತದ್ದೇನಿಲ್ಲ. ಅದೇ ಹೆಬ್ಬೆಟ್ ಕೊಡ್ಬೇಕು. ಅದ್ ಹೆಬ್ಬೆಟ್ ಕೊಡದೆ ಹೋದ್ರೆ ಆಗಿದ್ರು ಅವ್ರು ಹೆಬ್ಬೆಟ್ ಕೊಟ್ಟಿದ್ರು ಅಕ್ಕಿ ತರಕ್ಕೆ ಅಕ್ಕಿ ಕೊಡ್ತಾವ್ರೆ ಅಂತ ಫೋನ್ ಮಾಡಿದ್ರೆ ಅಕ್ಕಿಗೂ ಸಿಕ್ಕಲ್ಲ. ಇನ್ನೊಂದ್ ತಿಂಗಳು ಹೋದ್ರೆ ನಾವು ಅಕ್ಕಿ ಕೇಳ್ಬಿಟ್ಟೆ ಆಗೋಗವೆ ಏನೋ ಇನ್ನೊಂದ್ ತಿಂಗಳು ಇಲ್ಲ ಕಣಮ್ಮ. ಅವ್ರ ಯಾರು ಚನ್ಪಂದನ ಯಪ್ಪ ನಾರಾಯಣಪ್ಪ ಏನಾರ ಗಲಾಟೆ ಮಾಡಕ್ ಏನ್ರಮ್ಮ ಗಲಾಟೆ ಮಾಡ್ತೀವಿ. ಈಗ ನನ್ಗ್ ನೋಡು ಕಣ್ಕಾಣಲ್ಲ, ಕಿವಿ ಕೇಳಲ್ಲ, ಒಂದ್ ದುಡ್ಡು ಬರಂಗ್ ಆಮೇಲೆ ನಾವೇನ್ ಮಾಡ್ತೀವಿ ಹಿಂಗೆ ಏನೋ ಮಾಗಡಿಗೆ ಹೋಗಿ ನನ್ ಕೈ ₹1,000 ಒಂದು ಮೂಟೆ ಅಕ್ಕಿ ತಗೊಬಂದಿದ್ದೆ. ಅವೇ ಡಿಪೋನಾಕಿ ಅವನು ಯಾರ ಹೊಟ್ಟೆ ಉರ್ದು ನನ್ ಆದ್ರೆ ಹೋಗಿ ಇಲ್ಲಿಂದ ಇಲ್ಲೇ ಓಸಿ ನಾಸಟ್ಟಲ್ಲಿ ಹೋಗ್ಬೇಕು, ಇಲ್ಲಿ ಮನೆಗ್ ಕೊಡೋದು. ಈ ಕಲ್ಲು ಇಳಿಬೇಕು, ಇದು ಮಾಡ್ಬೇಕು. ಮ್ಯಾಲಕ್ ಹೋದ್ರೆ ಒಂಥರ ಉಸಿರು ಕಟ್ಕೊಂಡಂಗ ಆಯ್ತದೆ, ಒಂಥರ ಪ್ರಾಣ ಆದಂಗ ಆಯ್ತದೆ ನೋಡ. ಹಂಗೆ ಮಾಡ್ಕೊಂಡು ನೋಡಿ ಮಕ್ಕಳುಗಳನ್ನೆಲ್ಲ ನೀರ್ ಇದ್ ಮಾಡಿದ್ರು ನನ್ನ ಕೈಲಿ ಆಯ್ತಾ ಇಲ್ಲ.